ಇನ್ನು ಬೆಲೆ ಏರಿಕೆ ಖಂಡಿಸಿ ಬಿಜೆಪಿಯಿಂದ ಅಹೋರಾತ್ರಿ ಧರಣಿ ಮುಂದುವರೆದಿದೆ. ಇವತ್ತು ಎರಡನೇ ದಿನ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬಿಜೆಪಿ ನಾಯಕರ ಹೋರಾಟ ಇವತ್ತು ಕೂಡ ಮುಂದುವರಿದಿದೆ. ನಿನ್ನೆ ಅಹೋರಾತ್ರಿ ಧರಣಿಯನ್ನು ಮಾಡಿದ್ದಾರೆ. ಖುದ್ದು ಯಡಿಯೂರಪ್ಪನವರೇ ಸುಮಾರು 10 ಗಂಟೆಗಳ ಕಾಲ ಫ್ರೀಡಂ ಪಾರ್ಕ್ನಲ್ಲಿ ಧರಣಿಯಲ್ಲಿ ಕೂತಿದ್ರು. ಇವತ್ತು ಸರ್ಕಾರದ ವಿರುದ್ಧ ಪ್ರತಿಭಟನೆಯಲ್ಲಿ ಮತ್ತೆ ಯಡಿಯೂರಪ್ಪನವರು ಭಾಗಿಯಾಗ್ತಾರೆ. ವಿಜಯೇಂದ್ರ ಇರ್ತಾರೆ, ವಿಪಕ್ಷ ನಾಯಕ ಅಶೋಕ್, ನಾರಾಯಣ ಸ್ವಾಮಿ, ಶಾಸಕರು, ಪರಿಷತ್ ಸದಸ್ಯರು ಹಾಗೂ ಮಾಜಿ ಶಾಸಕರು ಎಲ್ಲರೂ ಕೂಡ ಭಾಗಿಯಾಗ್ತಾರೆ. ಸಹಜವಾಗಿ ಬಿಜೆಪಿ ಇದನ್ನು ಕಳೆದ ಹಲವಾರು ದಿನಗಳಿಂದ ಆಗ್ತಾ ಇರುವಂಥ ಬೆಲೆ ಏರಿಕೆಯನ್ನು ಖಂಡಿಸಿ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡಿದೆ. ನೋಡ್ತಾ ಇದ್ದಾರೆ ದೃಶ್ಯದಲ್ಲಿ ಎಲ್ಲ ನಾಯಕರು ಅಹೋರಾತ್ರಿ ಧರಣಿಯನ್ನು ಮಾಡಿದ್ರು. ನಿನ್ನೆ ರಾತ್ರಿ ಫ್ರೀಡಂ ಪಾರ್ಕ್ನಲ್ಲೇ ಅಲ್ಲೇ ಪ್ರತಿಭಟನೆ ಮಾಡಿ ಅಹೋರಾತ್ರಿ ಧರಣಿಯನ್ನು ಮಾಡಿದ್ದಾರೆ, ಅಲ್ಲೇ ನಿದ್ರೆ ಮಾಡಿದ್ದಾರೆ, ಅಲ್ಲೇ ಹೋರಾಟ ಕೂಡ ಇದೆ. ಹೀಗಾಗಿ ಕಂಟಿನ್ಯೂಸ್ ಆಗಿ ಬಿಜೆಪಿ ಈ ಒಂದು ಅಭಿಯಾನವನ್ನು ಕೈಗೆತ್ತಿಕೊಂಡಿದೆ. ಇತ್ತ ಹೋರಾಟ ಆದ ಬಳಿಕ ನಾಳೆ ಜಿಲ್ಲೆಗಳಲ್ಲೂ ಕೂಡ ಹೋರಾಟ ಮಾಡೋದಕ್ಕೆ ತೀರ್ಮಾನ ಮಾಡಲಾಗಿದೆ. ವಫ್ ವಿಚಾರ ಇರ್ಬೋದು, ಅದೇ ರೀತಿ ಮುಸ್ಲಿಮರಿಗೆ 4% ಮೀಸಲಾತಿ ವಿಚಾರ ಇರ್ಬೋದು, ಅದೇ ರೀತಿ ಬೆಲೆ ಏರಿಕೆ ವಿಚಾರ ಇರ್ಬೋದು. ಹೀಗಾಗಿ ಈಗಾಗಲೇ ಪ್ರತ್ಯೇಕ ತಂಡವನ್ನು ರಚಿಸಿ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ಹೋರಾಟ ಮಾಡೋದಕ್ಕೆ, ಜೊತೆಗೆ ಅಭಿಯಾನ ಮಾಡೋದಕ್ಕೆ, ಜನಾಕ್ರೋಶ ರ್ಯಾಲಿಯನ್ನು ಮಾಡೋದಕ್ಕೆ ಬಿಜೆಪಿ ತೀರ್ಮಾನ ಮಾಡಿದೆ. ನಿನ್ನೆ ನೋಡ್ತಾ ಇರುವಂಥ ನಿನ್ನೆಯ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಒಂದು ಕಡೆಗೆ ಬಿಜೆಪಿಯ ನಾಯಕರು ಅಹೋರಾತ್ರಿ ಧರಣಿ ಮಾಡಿ ಫ್ರೀಡಂ ಪಾರ್ಕ್ನಲ್ಲೇ ಅಲ್ಲೇ ನಿದ್ರಿಸಿರುವಂಥ ದೃಶ್ಯ ಕೂಡ ಇದೆ. ನಿನ್ನೆಯಿಂದಲೂ ಕೂಡ ಹೋರಾಟ ಮುಂದುವರೆದಿದೆ. ಇನ್ನೊಂದು ಕಡೆಗೆ ಯಡಿಯೂರಪ್ಪನವರೇ ನೇರವಾಗಿ ಧರಣಿಯಲ್ಲಿ ಪಾಲ್ಗೊಂಡಿದ್ದರಿಂದ ಸಹಜವಾಗಿ ಬಿಜೆಪಿ ಕಾರ್ಯಕರ್ತರ ನಾಯಕರ ವಿಶ್ವಾಸ ಇನ್ನಷ್ಟು ಹೆಚ್ಚಾಗಿತ್ತು. ಯಾಕೆಂದರೆ ಸಹಜವಾಗಿ ಯಡಿಯೂರಪ್ಪನವರು ಬಂದಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಬರ್ತಾರೆ. ಕೇಂದ್ರ ಸರ್ಕಾರ ತೆರಿಗೆ ಹೆಚ್ಚಿಸಿದ್ರೆ ರಾಜ್ಯಗಳೊಂದಿಗೂ ಹೆಚ್ಚಿಸುತ್ತೆ ಅನ್ನುವಂಥ ಮಾತು ಕೇಳಿಬರ್ತಾ ಇದೆ. ಈಗ ಬೆಲೆ ಏರಿಕೆ ವಿಚಾರವಾಗಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಕೇಂದ್ರ ಸರ್ಕಾರ ತೆರಿಗೆಗಳನ್ನು ಕಂಟ್ರೋಲ್ ಇಟ್ಕೊಂಡ್ರೆ ರಾಜ್ಯ ಸರ್ಕಾರಗಳು ಏನು ಮಾಡಬೇಕು? ರಾಜ್ಯ ಸರ್ಕಾರದಲ್ಲಿರುವಂಥ ಅನೇಕ ಇಲಾಖೆಗಳಿದೆ, ರಾಜ್ಯ ಸರ್ಕಾರಗಳಿಗೆ ಅನುಕೂಲ ಆಗತ್ತೆ ಇದರಿಂದ ಅನ್ನುವಂಥ ಮಾತನ್ನು ಹೇಳ್ತಾರೆ. ಕೇಂದ್ರ ಸರ್ಕಾರದ ನೀತಿಗಳು ಆಧಾರದಲ್ಲಿ ಬೆಲೆ ಏರಿಕೆ ಆಗತ್ತೆ ಅನ್ನುವಂಥ ಮಾತುಗಳನ್ನು ಕೂಡ ಹೇಳ್ತಿದ್ದಾರೆ. ಬೆಲೆ ಏರಿಕೆ ಯಾಕಾಗುತ್ತೆ? ಬೆಲೆ ಏರಿಕೆಗಳು ನಮ್ಮ ಪಾಲಿಸಿಗಳ ಮೇಲೆ ಆಗುತ್ತೆ. ಕೇಂದ್ರ ಸರ್ಕಾರ ಪಾಲಿಸಿಗಳನ್ನ ಮಾಡುವಂಥ ಸಂದರ್ಭದಲ್ಲಿ ಅದನ್ನು ಗಮನದಲ್ಲಿ ಇಟ್ಕೋಬೇಕು. ಇದು ಆರ್ಥಿಕವಾಗಿ ಇಂಪ್ಯಾಕ್ಟ್ ಆಗುತ್ತೆ ನಮ್ಮ ಪಾಲಿಸಿ ಅನ್ನೋದನ್ನು ಅವರು ತಿಳ್ಕೋಬೇಕಾಗುತ್ತೆ. ಈಗ ಟ್ಯಾಕ್ಸೇಷನ್ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಟ್ಯಾಕ್ಸ್ನ ಜಾಸ್ತಿ ಮಾಡ್ತಾರೆ ಅಂತ ಅಂದಾಗ ರಾಜ್ಯ ಸರ್ಕಾರಗಳು ಅದಕ್ಕೆ ಅನುಗುಣವಾಗಿ ಅವರು ರೈಸ್ ಮಾಡ್ಕೋಬೇಕು. ಇದು ನಾರ್ಮಲ್ ಆಗಿ ಇವತ್ತಲ್ಲ, ಹೊಸದಾಗಿ ಏನಾಗಿರೋದಿಲ್ಲ. ಹಿಂದೆ ಪ್ಲ್ಯಾನಿಂಗ್ ಕಮಿಷನ್ ಇದ್ದಾಗ ಕೂಡ ಅದೇ ರೀತಿ ನಡ್ಕೊಂಡು ಬಂದಿದೆ. ಕೇಂದ್ರ ಸರ್ಕಾರ ಟ್ಯಾಕ್ಸೇಷನ್ ಕಂಟ್ರೋಲ್ನಲ್ಲಿ ಇಟ್ಕೊಂಡ್ರೆ ರಾಜ್ಯ ಸರ್ಕಾರಗಳಿಗೂ ಅನುಕೂಲ ಆಗುತ್ತೆ. ಒಂದು ಪಾರ್ಟು. ಎರಡನೇ ಪಾರ್ಟ್ ಏನು ಅಂದರೆ, ಈಗ ನಾವು 20,000ಕ್ಕೂ ಹೆಚ್ಚು ಟ್ಯಾಕ್ಸನ್ನು ಕಟ್ತಾ ಇದ್ದೀವಿ ಕೇಂದ್ರ ಸರ್ಕಾರಕ್ಕೆ. ನಮಗೆ ಅದರ ಪ್ರಪೋರ್ಷನೇಟ್ಲಿ ಏನಿದೆ ಅದನ್ನು ನಮಗೆ ವಾಪಸ್ ಕೊಡಬೇಕು. ಅದು ಕೊಡದೇ ಇದ್ದಾಗ ನಾವೇನು ಮಾಡಬೇಕು? ನಮ್ಮ ರಿಸೋರ್ಸಸನ್ನು ನಾವು ಜಾಸ್ತಿ ಮಾಡಿ ರಾಜ್ಯ ನಡೆಸಬೇಕಂದ್ರೆ ನಮಗೂ ರಿಸೋರ್ಸ್ ಬೇಕಲ್ಲ. ಅದಕ್ಕೆ ನಾವು ಅದನ್ನು ಇಲ್ಲಿ ನಮ್ಮ ರಿಸೋರ್ಸಸನ್ನು ನಾವು ಜಾಸ್ತಿ ಮಾಡ್ಕೊಳ್ತೀವಿ. ಆಗ ಸ್ವಾಭಾವಿಕವಾಗಿ ಈಗ ಪೆಟ್ರೋಲ್ಗೆ